ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುದ್ದಿಯನ್ನೇ ಗುದ್ದುವ ಜಾಯಮಾನದವರು. ತಾವಾಗಿ ಸುದ್ದಿಯನ್ನ ಹಿಂಬಾಲಿಸುವ ರಾಜಕಾರಣಿಗಳು ದೇಶದಲ್ಲಿ ಹೇರಳ. ಆದರೆ ಸುದ್ದಿ ತಮ್ಮನ್ನೇ ಹುಡುಕಿ ಹೊರಡುವಂತೆ ಕೆಣಕಿ ಚೂ ಬಿಟ್ಟುಕೊಳ್ಳುವುದನ್ನು ಶಿವಕುಮಾರ್ ಬಹುಕಾಲದಿಂದಲೂ ಬಲ್ಲರು. ರಾಜ್ಯದ ಮುಖ್ಯಮಂತ್ರಿ ಗದ್ದುಗೆಗೆ 2.5 ವರ್ಷಗಳ ಹಿಂದೆಯೇ ಪ್ರಬಲ ದಾವೆ ಹೂಡಿದ್ರು. ಆದರೆ ಬಲಿಷ್ಠ ಅಹಿಂದ ನಾಯಕ ಸಿದ್ದರಾಮಯ್ಯ ಜೊತೆಗಿನ ಪೈಪೋಟಿ ಸರಳವಿರಲಿಲ್ಲ. ಪಕ್ಷದ ವರಿಷ್ಠರು ಕೂಡ ಸಿದ್ದರಾಮಯ್ಯ ಜೊತೆ ನಿರಂತರ. ಹೀಗಾಗಿ ಶಿವಕುಮಾರ್ ಹಿಂದೆ ಸರಿಯದೆ ವಿಧಿಯಿರಲಿಲ್ಲ. ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ತಲಾ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಬೇಕೆಂಬ ಲಿಖಿತ ಅಧಿಕಾರ ಹಂಚಿಕೆ ಸೂತ್ರವೊಂದು ಚಾಲ್ತಿಯಲ್ಲಿದೆ ಎಂಬ ಸುದ್ದಿ ಆರಂಭದಲ್ಲಿ ಹರಿದಾಡಿತು. ಈ ಸೂತ್ರ ಅಧಿಕೃತ ಎಂದು ನಂಬುವುದೇ. ಅದರಲ್ಲೂ 2.5 ವರ್ಷಗಳ ಸಿದ್ದರಾಮಯ್ಯನವರ ಅವಧಿ ಇನ್ನೇನು ಮುಗಿಯುತ್ತಾ ಬಂದಿದೆ. ಇಬ್ಬರು ನಾಯಕರ ಅನುಯಾಯಿಗಳು ತಮ್ಮ ತಮ್ಮ ನಾಯಕನ ಮೂಗಿನ ನೇರಕ್ಕೆ ಹೇಳಿಕೆಗಳನ್ನು ನೀಡುತ್ತಲೇ ಬಂದಿದ್ದಾರೆ. 5 ವರ್ಷಗಳ ಪೂರ್ಣಾವಧಿಗೆ ತಾವೇ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಇತ್ತೀಚೆಗೆ ಬಹಿರಂಗವಾಗಿ ಘೋಷಿಸುವುದುಂಟು. ಜೊತೆಗೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂಬ ಶಿವಕುಮಾರ್ ಅವರದ್ದೇ ಹೇಳಿಕೆಯನ್ನು ಸಿದ್ದರಾಮಯ್ಯ ಉಲ್ಲೇಖಿಸಿದ್ರು. 2.5 ವರ್ಷಗಳ 2.5 ಅವಧಿ ಕದನ ಬಡದಂತಿರುವುದು ಇಬ್ಬರು ನಾಯಕರ ನಡವಳಿಕೆಗಳಿಗೆ ವಿಶೇಷ ಅರ್ಥವನ್ನು ರೂಪಿಸಿ ವ್ಯಾಖ್ಯಾನಿಸಲಾಗುತ್ತಿದೆ.